ಧಿಕ್ಕಾರ, ಟೋಲ್ ಗೇಟ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಟೋಲ್ ಗೇಟ್ಗೆ ಧಿಕ್ಕಾರ. ನಮ್ಮನ್ನ ಶಪಿಸಿ ಯಾರು? 50 ವರ್ಷಗಳ ಕಾಲ ನಾವು ಖಂಡಿತವಾಗಿ ಬಂದರದಲ್ಲೇ ಇರಬೇಕಾಗ್ತದೆ, ಕತ್ತಲೆಯಲ್ಲಿ ಇರಬೇಕಾಗ್ತದೆ. ಸರಿಯಲ್ಲ, ಆಡಳಿತಾತ್ಮಕವಾಗಿ ಸರಿಯಲ್ಲ, ಜನಾಭಿಪ್ರಾಯ ಮತ್ತು ಆರ್ಥಿಕ ವ್ಯವಸ್ಥೆಯೂ ಸರಿಯಲ್ಲ ಅನ್ನುವ ಕಾರಣಕ್ಕೆ ಸ್ಪಷ್ಟವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ಮತ್ತು ವಿನಂತಿ ಮಾಡ್ತೇನೆ. ಈಗಾಗಲೇ PW ಮಂತ್ರಿಗಳು ಕೊಟ್ಟಿರುವಂತಹ ಒಂದು ಟಿಪ್ಪಣಿಯಲ್ಲಿ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅನ್ನುವಂಥ ಮಾತನ್ನು ಕೂಡ ನೋಡಿದೆ. ನಾನು ಸಂಸದರಾಗಿ ನಾನು PW ಮಂತ್ರಿಯವರನ್ನು ಕೂಡ ವಿನಂತಿ ಮಾಡ್ತೇನೆ, ಒಂದು 2-3 ದಿವಸದಲ್ಲಿ ಭೇಟಿಯಾಗಿ ಆ ಟಿಪ್ಪಣಿ ಅನ್ನುವುದು ಅಧಿಕೃತವಾಗಿ ರಾಜ್ಯಪತ್ರವಾಗಿ ಅಧಿಕೃತವಾಗಿ ಆದೇಶ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಒಟ್ಟಾರೆ ಇಡೀ ಈ ಟೋಲ್ ಗೇಟಿನ ವಿರೋಧಿಸಿರುವಂತಹ ಪ್ರತಿಯೊಂದು ಮನಸ್ಸುಗಳಿಗೂ ಕೂಡ ಸಂಸದನಾಗಿ ನನ್ನ ಪೂರ್ಣ ಬೆಂಬಲ ಇದೆ ಅನ್ನೋದನ್ನು ವ್ಯಕ್ತಪಡಿಸಿ, ಯಾವ ಕಡೆ ಕೂಡ ಇದನ್ನು ಉಲ್ಲೇಖ ಮಾಡಬೇಕಾದಂತ ಅಗತ್ಯ ಇದ್ರೆ ರಾಜ್ಯ ಸರ್ಕಾರದ PW ಮಂತ್ರಿಗಳನ್ನ ಖುದ್ದಾಗಿ ಭೇಟಿ ಮಾಡುವುದನ್ನು ಕಾದಿರಿಸಿಕೊಂಡು ನಿಮ್ಮ ಸಮಿತಿಯವರು ಎಲ್ಲೇ ಕರೆದರೂ ಕೂಡ ಬಂದು ನಿಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆ. ರಾಜಕೀಯೇತರವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸಮಸ್ಯೆಗಳನ್ನು ಮಾತ್ರ ಮುಂದಿಟ್ಟು ಅದಕ್ಕೆ ಪರಿಹಾರ ಕೊಡುವಂತ ಸುಹಾಸ್ ಹೆಗಡೆಯವರ ನೇತೃತ್ವದ ಈ ಟೋಲ್ಗೇಟ್ ವಿರೋಧಿ ಸಮಿತಿಗೆ ಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿ ತುರ್ತಾಗಿ ನನಗೆ ಮೈಸೂರಿಗೆ ಹೋಗಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ನನಗೆ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ. ಜಾತ್ಯತೀತ ಒಂದು ಬಹುಶಃ ಸುರುಟು ಯಾನೇ ಪಂಡಿದುಕೊಳ್ಳುವ ಸುವಾಸಣ್ಣ ಅನಿದ ಸಭೆ ಪನ್ಪೇರು ಬಿಗಿನಿಂಗ್ ಆಫ್ ದ ಬಿಗರ್ ಥಿಂಗ್ ಇಸ್ ಆಲ್ವೇಸ್ ಸ್ಮಾಲ್ ಪನ್ಪೇರು. ಎಂತೆಂಥ ಮಹಾಯಾನಗಳು ಪ್ರಾರಂಭವಾಗೊಂಡು ಪುಟ್ಟ ಹೆಜ್ಜೆಯಿಂದ ಬಂದು ಎಂಕಲು ಆ ಮಹಾಗಣಪತಿ ದೇವರ ಸಾನ್ನಿಧ್ಯರು ಅಲ್ಲಿ ಕಿಂಗ್ ಅಂತ ಸಭೆ ಸೇರಲು ನಿನ್ನೋದೆಂದು ಗಲಭೆ ಅಂತ ಅದಕ್ಕೆ ನೇತೃತ್ವವನ್ನು ಏರು ವಹಿಸೋರು ಬಂದಾಗ ಯಾರು ವಹಿಸೋಣ ನನ್ನ ಪಕ್ಷಕ್ಕೆ ಸೀಮಿತ ಹಾಕೊಂಡು ಸುವಾಸಣ್ಣ ಬರ್ತುತ್ತೇವೆ ನಮಗೆ ಪುಣ್ಯರು ಯಾನ್ ಪಂಡೆ ಸುವಾಸಣ್ಣ ನೇತೃತ್ವ ನಿರ್ವಹಿಸದೆ ಅಂಡ ಒಂದು ಎಚ್ಚರಿಕೆ ಕೊಡು ನೆಟ್ಟು ಮಾತ್ರ ಇರುವಾಗ ಅವರು ಖಾಲಿ ಒಂದು ಪಕ್ಷ ಒಂದು ಧರ್ಮ ಒಂದು ಜಾತಿ ಇತ್ತು ನೆಟ್ಟು ಮಾತ್ರಲ್ಲ ನೆಟ್ಟು ಇನ್ವಾಲ್ವ್ ಅವರು ಈರೇ ಸಮರ್ಥ್ಯ ಬಂದಿನ ಪಾತ್ರ ಬಂದಿರೋ ಅದು ಬಾರಿ ಬಿಸಿ ಇರ್ತಾರೆ. ಮೂಜಿ ಸರಿ ಬಂದಿರೋ ಸುವಾಸಣ್ಣ ಇನ್ನೊಂದು ಬಿಡ್ಲೆ ಯಾನ್ ನಿನ್ನ ಟುಪ್ಪೆ ಅನ್ನ ನೇತೃತ್ವ ಬರ್ತಿ ಬನ್ನಿ ಯಾನ್ ಬಂದ ಕೊಲೆಯ ಪನ್ನೆ ನದಿ ಕೇರೋಡು ಪನ್ನಿನ ಪಾತ್ರ ಬಂದಾಗ ಆರು ಕಾಯ ವಾಚ ಮನಸ್ಸ ಇನ್ನು ಬಂದೆ ಖಂಡಿತ ಇನ್ನು 8 ಜನ ನೀವು ಹೋದರ ಒಂದು ಶಾಸಕ ಬಂದರೆ ಏನಪ್ಪ ಅಂದ್ರೆ ದೇವರಾಜ ನೀವು ಹೋದರು ಬಂದರೆ ಏನಪ್ಪ ಅಂದ್ರೆ ದೇವರಾಜ ನೀವು ಹೋದರ ಅವು ಮಾತ್ರ ಈ ಭಾಗಗಳು ಹೆಂಚಿನ ಅಕ್ರಮ ಅನ್ಯಾಯ ನಡೆಸಲ್ಲ ಅದಕ್ಕೆ ಒಂದು ಗಟ್ಟಿಯಾದ ಉಲ್ಲಾ ಪಂಪಿನ ಒಂದು ಶಕ್ತಿ ಮಹಾಶಕ್ತಿಯನ್ನು ನೀವು ಬರ್ತಾರೆ. ಹೆಂಗೆ ಗೊತ್ತೊಂದು ಸಂಘಟನೆ ಸಂಕಟ ಆ ಸಂಘಟನೆ ಮಾತ್ರ ಅರ್ಥ ಆಗ್ತಂಗೆ ಪಂದ್ಯರು ನೀರಿನಿಂದ ಸ್ನಾನ ಮಾಡಿದವರು ಬಟ್ಟೆ ಬದಲಾಯಿಸ್ತಾರೆ, ಬೆವರಿನಿಂದ ಸ್ನಾನ ಮಾಡಿದವರು ಇತಿಹಾಸ ಬದಲಾಯಿಸ್ತಾರೆ. ಪಂದ್ಯ ಮಾತ್ರ ನಮ್ಮ ಕೇಂದ್ರ ಖಂಡಿತವಾದ ಈ ಕೆರಿನ 15 ದಿನಕ್ಕೂ ಈಗಲೂ ಏತು ಬೆಗರ್ ಜಪ್ಪಟ್ಟಿದ್ದಾರೆ. ನಾನು ಒಂದು 2 ದಿನ ಬಿಡೋರಿಗೆ ಫೋನ್ ಮಾಡ್ಕೊಂಡು ನಿಜವಾಗಿ ಹಾಸ್ಪಿಟಲ್ ಇರ್ತೆ ಸುವಾಸನೆ ಕೇಂದ್ರ ಈ ಆಸ್ಪತ್ರೆಗಳು ರಮಂಡು ನೀವು ಜ್ವರ ಬಂತು ಪುಣ್ಯ ನಮ್ಮ ಮಿಥು ನೈಟ್ ಕೇಂದ್ರ ಇದು ಆಸ್ಪತ್ರೆ ಇರ್ತಾರೆ ಬಂದು ಖಂಡಿತ ಆಸ್ಪತ್ರೆ ಇರ್ತೆ ಅಂಡ 1 ಗಂಟೆಗೆ 2 ಗಂಟೆಗೆ ಸುವಾಸನೆ ಫೋನ್ ಮಾಡ್ಕೊಂತೇವೆ ಸುರೇಶಣ್ಣ ಎಂಜಾವು ಬಂದು ಏನು ಬಂದೆ ಎತ್ತುವ ಧರ್ಮ ಸತುವ ಜಯ ಎತ್ತುವ ಧರ್ಮ ಸತುವ ಕೃಷ್ಣ ಮಾತ್ರ ಕನ್ಯಾ ಸ್ವಲ್ಪ ನಮ್ಮ ಧರ್ಮವನ್ನ ನಮ್ಮ ಭಗವತ್ ಸಾನ್ನಿಧ್ಯ ಕೊಡೋದು ಸುವಾಸಣ್ಣ ಒಂದು ಭಗವತ್ ಸಾನ್ನಿಧ್ಯ ಕೂಡ ನಮ್ಮ ಪಾಠ್ಯಕ್ಕೆ ಕಂಡಿದ್ದು ಜಯ ಹಾಕೊಂಡು ಬಂದಿನ ಗಟ್ಟಿ ಪಾತ್ರ ಏನ ನಮ್ಮನ್ನು ದೈವದೇವರು ನಮ್ಮನ್ನ 10 ವರ್ಷ ದುಮ್ಮು ಒಂಜಿ ಬೆಲ್ಮಾಂಡ್ ಒಟ್ಟು ಸೇರ್ಬಿಟ್ಟ ಸ್ವರ್ಣ ಕಾರಿಡಾರ್ ಬಂದಿದೆ ಐದು ಒಂಜಿ 40 ವರ್ಷದ ಬೊಕ್ಕ ಟೋಲ್ ಗೇಟ್ ತೆಗೆ ಒಟ್ಟು ಸೇರಿಯ ಈ ಸರ್ತಿ ಮೂರು ಕಂಚಿನಾಟಕದ ಟೋಲ್ ಗೇಟ್ ಒಟ್ಟು ಸೇರಿದ ಬಹುಶಃ ಒಂದು ಬರ್ಪಿಂದ ಬಂದಾಗ ಪಕ್ಷಾತೀತವಾದ ಒವೆ ಜಾತಿ ಧರ್ಮ ಮಾತ ಬೊಚ್ಚಿ ಜನಕ್ಕೆ ಒಟ್ಟು ಮಾಡಿಕೊಡೋದು ಬಂಪಿನ ಉದ್ದೇಶ ಬರ್ಪಿನ ಅನ್ನ ಹೆಂಗೆ ತೋರಿಸಿ ಮಾಸ್ಟರ್ ದೇವನ್ನ ಇದನ್ನಂತ ಈ ರಾಜಕೀಯ ವ್ಯಕ್ತಿಗಳು ಈ ಉಪದ್ರವರು ಒರಿಯನ್ನ ಎಲ್ಲರೂ ನಿಯರ್ ಇದ್ದಿ ಬರಿತಾ ಲೆಪ್ಪರ ಇದ್ದಿ ಈ ಮಾತೆಲ್ಲ ಒಟ್ಟಾಗಿ ಇನ್ನು ಕಾಂಗ್ರೆಸ್ ಏರು BJP ಏರು JDS ಏರು
ಒಂದು ಏರ್ಲಾಗತ್ತ ಕೊರ್ಬು ಏರು ಕ್ರಿಶ್ಚಿಯನ್ ಏರು ಇನ್ನು ಮುಂದೆ ಗೊತ್ತಾಗ ಪೂರ ಒಂಜಿ ಆತ ಅವು ಬಾರಿ ಇಂಪಾರ್ಟೆಂಟ್ ಹೆಂಗೆ ಒಂದು ಪಾತ್ರ ನೆನಪಾಗ್ತದೆ ಶ್ರೀರಂಗ ನಮ್ಮದು ಇಂಚ ಪಾಯಿನ ಅಂಚಿಗೆ ಒಂಜಿ ಇಶ್ಯೂ ಒಂದು ಒರಿ ಮಲ್ಲ ಪೂಜೆ ನೀಡುತ್ತೇವೆ ದೇವಸ್ಥಾನದ ಪೂಜೆಗೆ ಕೋರನ್ನಾನಾಗ 1000 ಗಟ್ಟಲೆ ಜನ ವನಸ್ಸಲ್ಲಿ ಪೂಜೆಗೆ ಕೋರನ್ನಾನಾಗ ಸಾದಿಡು ಗಾಡಿ ತೂಪೇರಿ ಆಕ್ಸಿಡೆಂಟ್ ಆಗಿತ್ತು ಒಂದು ಬಾಲೆ ಆಕ್ಸಿಡೆಂಟ್ ಆದ ಪೂಜೆ ಕೋಪಿನ ಪೂಜೆ ಬಿಡ್ದು ಆ ಬಾಲೆನ ಆಸ್ಪತ್ರೆ ಪಾಡ್ದು ಆ ಪೂಜೆ ಮಿಸ್ ಮಾಡ್ತದೆ ಆ ಬಾಲೆಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಆಡ ಏನಪ್ಪ ಅನ್ಬೇಡ ದಾದ ಇದು ಪೂಜೆನೆ ಮಿಸ್ ಮಾಡ್ತಾರೆ ಮಾರ್ರೆ ದೇವರಿಗೆ ದಾದಲ್ಲ ಬೇಜಾರವಲ್ಲ ನನಗೆ ಆರು ಪಂಪೇರಿ ಯಾನು ಪೂಜೆ ಕೊತ್ತನ ಎಂಕಿ ಇಷ್ಟ ಆಯ್ತು ಆಂದನ ಇನಿಯಾನು ದೇವರಿಗೆ ಇಷ್ಟ ಇನ್ನ ಕೆಲಸ ಮಾಡ್ತಾರೆ ಹಂಗೆ ಇಡೀ ಸ್ವಸ್ಥ ಸಮಾಜ ಇದು ಜನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಿಡ್ದು ಇನಿ ಒಂದು ಸಮಾಜದ ಅಭಿವೃದ್ಧಿಗೆ ಮಾಡ್ತೇವೆ ಒಂದು ದೇವರಿಗೆ ಇಷ್ಟವಾಯಿನ ಚಿತ್ತಿನ ಕೆಲಸ ಏಪಲಪ್ಪನ ಮೆಡ್ರಾಸ್ ತೋರಿ ಸಾಧು ಪಾತ್ರ ಮಾಡ್ತೇವೆ ನಮ್ಮ ದೇವರನ್ನು ಪ್ರತಿಷ್ಠೆ ಮಾಡ್ತೇನೆ ಗರ್ಭಗುಡಿ ಇಟ್ಟು ದೇವರ ಉಪ್ಪುವರಿಗೆ ಆನಂದ ಬಡವಾಗಿ ಉಪಕಾರ ಮಾಡ್ತಾರೆ ಭಕ್ತಂದ ಓಡಾಂಡಲ ಬಡ ಹುಡುಕಿನಾಗಿ ನುಪ್ಪು ಬರ್ಬೇಕೊಂಡ ದೇವರ ಗರ್ಭಗುಡಿದು ನಮ್ಮ ಪಿಲವ್ ಬರ್ತೇವೆ ನಮಗೆ ಸಹಾಯ ಮಾಡ್ತಾರೆ ಅಂಚೆ ಇನಿ ದೇವರ ಪಿಡೈ ಬರ್ತನೆ ಲೆಕ್ಕ ಆಗ್ತಾನೆ ಗರ್ಭಗುಡಿ ಯಾಕಂದ್ರೆ ಇಲ್ಲಿ ಒಂದೊಂದು ಮಸ್ತ್ ಎಡ್ಡ ಕೆಲಸ ಇನಿ ಏಪಲಪ್ಪ ನಂದು ಹಿಂಗೆ ಮಸ್ತ್ ಖುಷಿ ಕೊಡ್ತೀನ ಬಾರಿ ಈ ಒಂದು ಸುವಾಸ ಎಂಬ ಕಾರಣ ಟೀಮ್ ನಾನು ಅಭಿನಂದನೆ ಮಾಡ್ತೇವೆ ಮಗು ಭಯಂಕರ ಹುಷಾರ ಹೋಗಲಿ. ಇಲ್ಲಿರುವಂತ ಎಲ್ಲ ಸ್ಥಳೀಯ ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಆಗಮಿಸಿದ್ದೀರಾ. ಅದೇ ಪ್ರಕಾರವಾಗಿ ಇಲ್ಲಿನ ಶಾಸಕರು ಕಾಪು ವಿಧಾನಸಭಾ ಶಾಸಕರು ಆದಂತ ಗುರ್ಮೆ ಸುರೇಶ್ ಶೆಟ್ಟಿ ಸರ್ ಇದ್ದಾರೆ. ಅದೇ ಪ್ರಕಾರವಾಗಿ MLC ಅವರು ಇದ್ದೀರಾ. ಸಾಕಷ್ಟು ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದು ಈ ಒಂದು ಈಗಾಗಲೇ ತುಂಬಾ ಸವಿಸ್ತಾರವಾಗಿ ಇಲ್ಲಿನ ಒಂದು ಟೋಲ್ ಗೇಟ್ ನಿರ್ಮಾಣ ಆದ ಪಕ್ಷದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಏನೇನೆಲ್ಲ ಸಮಸ್ಯೆ ಆಗಬಹುದು ಒಂದು ತಾಂತ್ರಿಕವಾಗಿ ತಾವೆಲ್ಲ ಹೇಳಿದ್ರಿ. ಮತ್ತೆ ಸಾರ್ವಜನಿಕರಿಗೂ ಕೂಡ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಈ ಹಿಂದೆಯಿಂದಲೂ ಸಾಕಷ್ಟು ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಂತೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ದಿನ 15 ಆಗಸ್ಟ್ ರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಖುದ್ದು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಇದರ ಬಗ್ಗೆ ನಾವು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ಮಾಡಿದ್ದೀರಿ. ಅದೇ ಪ್ರಕಾರವಾಗಿ ನಾನಿವತ್ತು ನಮ್ಗೆ ಖುದ್ದಾಗಿ ಒಂದು ಇಲಾಖೆಯ PWD ಇಲಾಖೆಯಿಂದ ಸಚಿವರು ಕೂಡ ಒಂದು ತಾತ್ಕಾಲಿಕವಾಗಿ ಈ ಒಂದು ಏನು ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ವಿಸ್ತೃತವಾದಂತ ಸಭೆಯನ್ನ ಒಳಗೊಂಡಂತ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ತಾತ್ಕಾಲಿಕವಾಗಿ ಪ್ರಸ್ತುತವಾಗಿ ನಾವು ತಡೆಯನ್ನ ಮಾಡಿದ್ದೇವೆ ಅಂತ ಹೇಳಿ ನಮ್ಗೆ ಪತ್ರ ಮುಖೇನ ಒಂದು ನಿರ್ದೇಶನ ಕೂಡ ಕೊಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಏನು ಒಂದು ಕಂಪನಿಗೆ ಇದರ ಬಗ್ಗೆ ವರ್ಕ್ ಆರ್ಡರ್ ಅನ್ನು ಕೊಟ್ಟಿದ್ರು ಅದನ್ನು ಕೂಡ ಸ್ಥಗಿತ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯ ಆಗಿರುವಂತದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿ ಇಲ್ಲಿನ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಕೂಡ ತಮ್ಮೊಂದಿಗೆ ಇದ್ದಾರೆ. ಅದೇ ಪ್ರಕಾರವಾಗಿ ಜಿಲ್ಲಾಡಳಿತ ಕೂಡ ತಮ್ಮ ಏನು ಈ ಒಂದು ಕೋರಿಕೆಗಳನ್ನ ಅಂಶಗಳನ್ನ ತಾವು ನನ್ನ ಮುಂದೆ ಇವತ್ತು ಇಟ್ಟಿದ್ದೀರಾ. ಇದನ್ನ ಖಂಡಿತವಾಗಿಯೂ ನಾವು ಎಲ್ಲ ಸಾರ್ವಜನಿಕರಿಗೆ ಉತ್ತಮವಾಗಿ ಏನೇನೆಲ್ಲ ನಾವು ಮಾಡಬಹುದು ಅಧಿಕಾರಿ ವರ್ಗದವರಿಂದ ಆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಅನ್ನುವಂತ ಒಂದು ಭರವಸೆನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.